you want to become 1% of the world, getting up every day. ನಮ್ಮ ನೆಕ್ಸ್ಟ್ ಸಾನ್ ನಿಂತಿದೆ ಅಲ್ಲಿ. ಸಡನ್ನಾಗಿ ಸುಸ್ತು ಮತ್ತು ನೆಗಡಿ ಸ್ಟಾರ್ಟ್ ಆಗೋಯ್ತು. ಯೋ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಡೇ 2. ಇವತ್ತು ಆಲ್ರೆಡಿ ರೆಡಿಯಾಗಿ ಡೈರೆಕ್ಟ್ ಇವಾಗ ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮುಂದೆ ಆಮೇಲೆ ಮಾತಾಡೋಣ. ಸೊ ಹಾಯ್ ಗೈಸ್, ಫುಲ್ ಸೈಕಲ್ ಜೊತೆ ರೆಡಿಯಾಗಿದ್ದೀರಿ. ಇವಾಗ ನೆಕ್ಸ್ಟ್ ಇವಾಗ ಶಾರ್ಟ್ಸ್ ಹಾಕ್ತೀನಿ ಸೈಕ್ಲಿಂಗ್ದು, ಯು ಕ್ಯಾನ್ ಎಂಜಾಯ್. ಹಾಯ್ ಗೈಸ್, ಸೊ ಸೇಮ್ ಸ್ಪಾಟಿಗೆ ಬಂದ್ವಿ. ಸೊ ಹಾಗೆ 0.86 ಕಿಲೋಮೀಟರ್ಸ್ ಅಲ್ಲಿಂದ ನಾವು ಟುಡೇ ವಿಲ್ ಟ್ರೈ ಟು ಅಟ್ಲೀಸ್ಟ್ ಕಂಪ್ಲೀಟ್ 5 ಕಿಲೋಮೀಟರ್. ನೆನ್ನೆ 4.37 ಆಯ್ತು ಅನಿಸುತ್ತೆ. 4.37 ಅದೇ, ಸ್ಟಿಲ್ 0.63 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಮಾಡಿದಾಯ್ತು. ಒನ್ ಥಿಂಗ್ ಏನು ಅರ್ಥ ಮಾಡ್ಕೋಬೇಕಂದ್ರೆ, you're getting up this early and you're working on yourself and you want to do something ಅಂತ ನೋಡಿ. ಎಷ್ಟು ಜನ ಎದ್ದಿರೋದು ಕಾಣಿಸುತ್ತೆ ನಿಮಗೆ? 1%. ವಾಕಿಂಗ್ ಆನ್ ಯೋರ್ ಸೆಲ್ಫ್ ಮೇಕ್ ಸೆನ್ಸ್. ಸರಿ, ಸಿಗೋಣ. Now I'll give cycle shots. Enjoy. ಹಾಯ್ ಗಾಯ್ಸ್, ಸೊ 2.89 ಕಿಲೋಮೀಟರ್ಸ್ ಮುಗಿಸಿದೆ. ಸೊ ಫ್ರಮ್ ಹಿಯರ್ ಡೈರೆಕ್ಟ್ಲಿ ವಿಲ್ ಗೋ ಟು ಹೋಮ್. ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗೋದು. ಅಲ್ಲಿ ಹೋದ್ಮೇಲೆ ನೋಡೋಣ ಎಷ್ಟು ಕಿಲೋಮೀಟರ್ಸ್ ಆಗೋದು ಗೊತ್ತಿಲ್ಲ. ನನಗೆ ಗೊತ್ತಿರೋ ಸೇಮ್ 4.5 ಆಗ್ಬೋದು, ನಾಟ್ ಶೋರ್. ಆ್ಯಂಡ್ ಸೈಕ್ಲಿಂಗ್ ಆದಮೇಲೆ ಇಟ್ಸ್ ಆಲ್ರೆಡಿ 5:34 ಟೈಮ್. ಮನೆಗೆ ಹೋಗಿ ಡೈರೆಕ್ಟ್ಲಿ ಗೋ ಟು ವಾಕಿಂಗ್. ಮನೆಗೆ ಬಂದ್ವಿ. ಟುಡೇ ಎಕ್ಸಾಕ್ಟ್ಲಿ 4.1 ಕಿಲೋಮೀಟರ್ಸ್. ಸೊ ಇವತ್ತು ಸ್ಪೀಡ್ ಎಕ್ಸಿಡ್ ಆಗಿದೆ, 22 ಕಿಲೋಮೀಟರ್ಸ್. ಸೊ ಇಲ್ಲಿಂದ ಡೈರೆಕ್ಟಾಗಿ 5 minutes ಬ್ರೇಕ್ ತೊಗೊಂಡು ರನ್ ಟುವರ್ಡ್ಸ್ ವಾಕಿಂಗ್. ಫೈನ್, ಇವಾಗ ಸೈಕಲ್ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ಲಿ ವಾಕಿಂಗ್. ಸೊ ಜಸ್ಟ್ ನೌ ವಿ ಹ್ಯಾವ್ ಫಿನಿಶ್ಡ್. ಬ್ರೇಕ್ ಮುಗೀತು, ಆಲ್ರೆಡಿ ಹೋಗ್ತಾ ಇದ್ದೀವಿ. ಟುಡೇ ವಾಕಿಂಗ್ ಸೇಮ್ ಐ ಗೆಸ್ 6,000 ಕಂಪ್ಲೀಟ್ ಆಗುತ್ತೆ ಇವತ್ತು. Let's keep going. ಇವತ್ತು there is no access in plans ಇಲ್ಲ. ಸ್ಯಾಟರ್ಡೇ ಇರುತ್ತೆ, ನಾರ್ಮಲ್ ಆರ್. When you knocked upon my door early this morning. Guys, so ಬಂದ್ವಿ ವಾಕಿಂಗ್. ನಾವು 6,000 ಕಿಲೋಮೀಟರ್ಸ್ 6,000 ಕಿಲೋಮೀಟರ್ಸ್ ಹತ್ತೆ
6000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಇವತ್ತು. ಇವಾಗ ಆಲ್ರೆಡಿ ಜಸ್ಟ್ ಸೆಕೆಂಡ್. ಈ ಆ್ಯಪ್ ಓಪನ್ ಆಗೋಕ್ಕೇ ಒಂದು ಸ್ವಲ್ಪ ಹೊತ್ತು ತಗೊಂಡಿದ್ದೆ. ಓಕೆ 1395 steps. Shots enjoy ಮಾಡಿ guys. We have finished 3088 steps. So now walking ಮನೆಗೆ ಹೋಗೋ ಅಷ್ಟರಲ್ಲಿ ಐ ಥಿಂಕ್ 6000 ಆಗುತ್ತೆ, ಕಂಪ್ಲೀಟ್ ಆಗುತ್ತೆ ಇವತ್ತಿಂದು. ಮೆಸೇಜ್ ಆಯಿತು. ವಾಕಿಂಗ್ ಆಗಿದೆ ಡೈರೆಕ್ಟಾಗಿ ಇವಾಗ ಮನೆಗೆ ಹೋಗಿ ಬಿಸಿನೀರು ಕುಡ್ದು ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಿಸಿನೀರು ರೆಡಿ ಇದೆ. ಬಿಸಿನೀರು ಕುಡ್ಕೊಂಡು ವ್ಲಾಗ್ಸ್, ಸಮೀರ್ ವ್ಲಾಗ್ಸ್. ಸೊ ಬಿಸಿನೀರು ಕೂಡ ಸೊ ಆಫ್ಟರ್ ಸೈಕ್ಲಿಂಗ್ ಮತ್ತು ವಾಕಿಂಗ್ ಆದಮೇಲೆ ಜಿಮ್ಗೆ ಹೋಗಿದ್ದೆ ಸ್ವಲ್ಪ ಹೊತ್ತು. ಸೊ ಕ್ಲಿಪ್ಸ್ ತಗೊಂಡೆ, ಬಟ್ ಐ ಕುಡೆಂಟ್ ಮೇಕ್ ವ್ಲಾಗ್. ಐ ವಾಸ್ ಲಿಟಲ್ ಲೋ ಟುಡೇ. ಸೊ ಇವಾಗ ಟೈಮ್ ಬಂದು 6:27. ಇವಾಗ ಐಡಿಯಾ ಇಲ್ಲ ಏನು ಮಾಡಬೇಕಂತ, ಬಟ್ ಜಸ್ಟ್ ಒಂದು ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡಿದೆ. ನೋಡೋಣ, 5 minutes I'll be back. So hi guys. ಸೊ ಬೇಸಿಕ್ಲಿ ಅಷ್ಟೊಂದು ಏನೂ ಇರಲಿಲ್ಲ ಇವಾಗ ಮಾಡೋಕ್ಕೆ, ಬಟ್ ಜಸ್ಟ್ ವಾಂಟೆಡ್ ಟು ಟಾಕ್ ವಿತ್ ಯು ಗೈಸ್. ಸೊ ಈ ಚಾನಲ್ ಉದ್ದಕ್ಕೆ ವಾಟ್ ಟೈಮ್ ಗೋನಾ ಡಾಕ್ಯುಮೆಂಟ್ ಇಸ್, ನಾನು ಏನು ಟ್ರೈ ಮಾಡ್ತಾಯಿದ್ದೀನಿ ಟು ಕನ್ವರ್ಟ್ ಮೈಸೆಲ್ಫ್ ಇಂಟು ಅ ಸಕ್ಸಸ್ಫುಲ್ ಪರ್ಸನ್ ಇನ್ ಲೈಫ್. ಸೊ ದಟ್ ಈಸ್ ವಾಟ್ ಐ ಆಮ್ ಗೋನಾ ಡಾಕ್ಯುಮೆಂಟ್. ಸೊ ಡೈಲಿ ನಾನು ಏನೇನು ಮಾಡ್ತಾಯಿದ್ದೀನಿ, ವಾಟ್ ಆರ್ ದ ಥಿಂಗ್ಸ್ ಐ ಗೋನಾ ಡೂ, ಎವ್ರಿಥಿಂಗ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ಬಿ ಶೇರಿಂಗ್ ವಿತ್ ಯು ಗೈಸ್. ಹೆಂಗೆ ಫ್ರಮ್ ಝೀರೋ ರೈಟ್ ನೌ, ಐ ವಿಲ್ ಬಿ ವೆರಿ ವೆರಿ ಕ್ಲಿಯರ್, ಐ ಆಮ್ ಝೀರೋ ರೈಟ್ ನೌ. ಫ್ರಮ್ ಹಿಯರ್ ಟು ಎವ್ರಿವನ್ಸ್ ಟಾರ್ಗೆಟ್ ಇಸ್ 1 CR. 1 CR ರೀಚ್ ಆಗೋದು ಇಟ್ಸ್ ಎ ಟಾರ್ಗೆಟ್. ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್. ಸೊ there are many more things. ಇವತ್ತು ಅಷ್ಟೊಂದು ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ, ಸೊ ಒಂದು ಸ್ವಲ್ಪ ಮೈಗೆ ಹುಷಾರಿಲ್ಲ, ಬಟ್ ನಾವು ಐ ಆಮ್ ಓಕೆ. ಸೊ ಇದನ್ನ ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಆಸ್ ಅ ಡೈಲಿ ವ್ಲಾಗ್, ಬಟ್ ಇವಾಗ ಐ ವಿಲ್ ಮೇಕ್ ಅ ಡಿಫ್ರೆಂಟ್ ವಿಡಿಯೋ ಲೈಕ್ ರಿಗಾರ್ಡಿಂಗ್ ವಾಟ್ ಈಸ್ ಮೈ ಶಾರ್ಟ್ ಟರ್ಮ್ ಗೋಲ್ಸ್ ಅನ್ನೋದ್ರ ಬಗ್ಗೆ ಐ ಲೈಕ್ ಟು ಟಾಕ್ ಇನ್ ಅ ಡಿಫ್ರೆಂಟ್ ವಿಡಿಯೋ. ಐ ಗೆಸ್ ಐ ವಿಲ್ ಅಪ್ಲೋಡ್ ಬೋತ್ ದ ಥಿಂಗ್ಸ್ ಟುಡೇ. ಆದರೆ ಐ ಅಪ್ಲೋಡ್ ದಟ್ ಶಾರ್ಟ್ ಟರ್ಮ್ ಗೋಲ್ಸ್ ಥಿಂಗ್ ಟುಡೇ, ಇಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಎಡಿಟಿಂಗ್ ಟೈಮ್ ಆಗುತ್ತೆ. ಆ್ಯಂಡ್ ಈ ಶಾರ್ಟ್ ಟರ್ಮ್ ಗೋಲ್ಸು ಲಾಂಗ್ ಟರ್ಮ್ ಗೋಲ್ಸ್ ಯು ಹ್ಯಾವ್ ಟು ಸಗ್ರಿಗೇಟ್ ಮಾಡ್ಕೊಂಡು ಯು ಹ್ಯಾವ್ ಟು ವರ್ಕ್ ಬೇಸ್ಡ್ ಆನ್ ದಟ್. ಸೊ ಇವಾಗ ಶಾರ್ಟ್ ಟರ್ಮ್ ಗೋಲ್ಸ್ ಅಂದರೆ ಇಷ್ಟು ದಿವಸದಲ್ಲಿ ವಿ ಹ್ಯಾವ್ ಟು ಕಂಪ್ಲೀಟ್ ಅಂದರೆ ಯು ಹ್ಯಾವ್ ಟು ಕೀಪ್ ಆನ್ ವರ್ಕಿಂಗ್ ಆನ್ ದಟ್. ಲಾಂಗ್ ಟರ್ಮ್ ಆದರೆ ಯು ಹ್ಯಾವ್ ಟೈಮ್ ಅಲ್ವಾ, ಹಂಗಂತ ಯು ಶುಡ್ ನಾಟ್ ನೆಗ್ಲೆಕ್ಟ್ ದಟ್ ಲಾಂಗ್ ಟರ್ಮ್ ಗೋಲ್, ಬಟ್ ಎವ್ರಿ ಡೇ ನೀವು ಅದಕ್ಕೆ ಟೈಮ್ ಕೊಟ್ಟು ಯು ಹ್ಯಾವ್ ಟು ಲೈಕ್ ಒಂದು ಪ್ಲ್ಯಾಂಟಿನ ಇವಾಗ ಬೆಳಿಬೇಕಂದ್ರೆ ಒಂದೇ ಸಲ ಬೆಳೆಯಲ್ಲ, ಚಿಕ್ಕದ್ರಿಂದ ಬೆಳಿಬೇಕಲ್ವಾ. ಸೊ ದ್ಯಾಟ್ಸ್ ಹೌ ದ ಥಿಂಗ್ ವರ್ಕ್ಸ್. ಸೊ ಯು ಹ್ಯಾವ್ ಟು
ಕೀಪ್ ಆನ್ ವರ್ಕಿಂಗ್ ಆನ್ ಇಟ್ ಡೈಲಿ ವರ್ಕ್ ಮಾಡ್ತಾ ಚಿಕ್ಕದಾಗೆ ಸ್ಮಾಲ್ ವರ್ಕ್ಸ್ ಯು ಹ್ಯಾವ್ ಟು ಕಂಪೈಲ್ ಎವ್ರಿಥಿಂಗ್. ಅದಾದಮೇಲೆ ಯು ಗೋಣ ಗೆಟ್ ಫ್ರೂಟ್ಫುಲ್. ಒಂದು ಹಣ್ಣು ಬರಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತಲ್ವಾ ಒಂದು ಮರದಲ್ಲಿ, ಹಾಗೆ ಅದು ಸ್ವೀಟಾಗಿರಬೇಕು ಅಂದರೆ ಅಷ್ಟೇ ಶ್ರಮ ಪಡಬೇಕು. ದ್ಯಾಟ್ಸ್ ಹೌ ಥಿಂಗ್ಸ್ ವರ್ಕ್ ಲೈಫಲ್ಲಿ. ಆ್ಯಂಡ್ ಈ ವ್ಲಾಗ್ನ ಐ ಗೆಸ್ ಐ ಲೆಂಡ್ ಇಟ್ ಹಿಯರ್ ಓನ್ಲಿ. ತುಂಬ ಲಾಂಗ್ ಇಲ್ಲ, ಐ ಥಿಂಕ್ ತುಂಬ ಶಾರ್ಟ್ ಆಯ್ತಿದ್ದು ವಿಡಿಯೋ. ಯಾ, ಆ ವಿಡಿಯೋ ಐ ವಿಲ್ ಬಿ ಶೂಟಿಂಗ್ ಇಟ್ ಟುಡೇ ಓನ್ಲಿ, ಬಟ್ I may upload it today or tomorrow. ಆ್ಯಂಡ್ ಇನ್ನೊಂದು ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ನಾನು ಮಾಡೋಣ ಅಂತ ಇದೆ, ಬಟ್ ದರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಅಷ್ಟಾಗಿ ಕ್ವಶನ್ಸ್ ನನಗೆ ಬಂದಿಲ್ಲ ಅಲ್ಲಿಂದ. ಸೊ ಐ ಆಮ್ ನಾಟ್ ಏಬಲ್ ಟು ಡೂ ದಟ್ ಕ್ವಶನ್ ಆನ್ಸರ್ ವಿಡಿಯೋ ನಾವು. ಬಟ್ ಎನಿ ಡೇ ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿ ಗ್ರೋತ್ ಆದಮೇಲೆ, ಐ ಮೀನ್ ದ ಯೂಟ್ಯೂಬ್ ಫ್ಯಾಮಿಲಿ ಗ್ರೋತ್ ಆದಮೇಲೆ ವಿ ಟ್ರೈ ಟು ಡೂ, ಅವಾಗ ಮಾಡಿ ನೋಡೋಣ. ತಕ್ಷಣಕ್ಕೆ ವಿ ಆರ್ ನಾಟ್ ಡೋನ್ ಡೂ ದಟ್. ಸೊ ಸಿಗೋಣ. ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅದೊಂದು ವಿಡಿಯೋ ನೋಡಿದೆ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ.